ಧೃತಿ ಅವರ ವಿದ್ಯಾಭ್ಯಾಸ ಮುಗಿದ ಕೂಡಲೇ ಒಂದು ದೊಡ್ಡ ನಿರ್ಧಾರವನ್ನು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ತೆಗೆದುಕೊಂಡಿದ್ದಾರೆ. ಹೌದು ಸ್ನೇಹಿತರೆ, ಒಂದು ಧೃತಿ ರಾಜ್ಕುಮಾರ್ ಅವರ ಮದುವೆಯನ್ನು ಮಾಡಲೊಂದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಮುಂತಾಗಿದ್ದಾರೆ. ತಂದೆಯ ಆಸೆ ಕೂಡ ಅದೇ ಆಗಿತ್ತು, ಅದನ್ನು ನಾನು ನೆರವೇರಿಸ್ತೇನೆ ಅನ್ನೋ ಮಾತನ್ನು ಇಲ್ಲಿ ಒಂದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಹೇಳ್ತಾ ಇದ್ದಾರೆ. ಅಪ್ಪು ಅವರ ಆಸೆ ಕೂಡ ಅದೇ ಆಗಿತ್ತಂತೆ. ನಮಸ್ಕಾರ ಕರ್ನಾಟಕ, ಹೊಸ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇನ್ನು ಕರುನಾಡ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಒಂದು ಭೌತಿಕವಾಗಿ ನಮ್ಮನ್ನು ಅಗಲಿದ್ರು ಕೂಡ ಅವ್ರ ನೆನಪುಗಳು ನಮ್ಮ ಹತ್ರ ಯಾವಾಗಲೂ ಇದ್ದೇ ಇರ್ತವೆ. ಅವು ಎಂದಿಗೂ ಅಮರ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಅಪ್ಪು ಅವರ ಇಡೀ ಒಂದು ಜೀವನವೇ ಒಂದು ಆದರ್ಶ. ಯಾಕಪ್ಪ ಅಂತಂದರೆ ಹಲವಾರರ ಬದುಕಿಗೆ ಒಂದು ಆದರ್ಶ ಒಂದು ಅಪ್ಪು ಅವರ ಜೀವನ. ಇನ್ನು ನೋಡ್ಬೇಕಪ್ಪ ಅಂತಂದರೆ ಅವರ ಮಗಳಾದಂತಹ ಧೃತಿ ರಾಜ್ಕುಮಾರ್ ಈಗ ಒಂದು ಸುದ್ದಿಯಲ್ಲಿದ್ದಾರೆ. ಸೊ ಅಷ್ಟಕ್ಕೂ ಯಾವ ಸುದ್ದಿ ಅಂತ ನೋಡ್ಬೇಕಪ್ಪ ಅಂತಂದರೆ, ಧೃತಿ ಅವರ ವಿದ್ಯಾಭ್ಯಾಸ ಈಗಾಗಲೇ ಮುಗಿದಿದೆ. ಒಂದು ವಿದ್ಯಾಭ್ಯಾಸ ಮುಗಿದ ಬೆನ್ನಲ್ಲೇ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಸೊ ಈ ರೀತಿಯಾದ ಮಾತುಗಳು ಕೇಳಿ ಬರ್ತಾ ಇವೆ. ಹಾಗಾದರೆ ಆ ನಿರ್ಧಾರವೇನು? ಧೃತಿ ರಾಜ್ಕುಮಾರ್ ಅವರ ಮುಂದಿನ ನಡೆ ಏನು? ಇವರೇನಾದರೂ ಒಂದು ಕನ್ನಡ ಇಂಡಸ್ಟ್ರಿಗೆ ಕಾಲಿಡ್ತಾರಾ ಏನು? ಇವ್ರನ್ನೇನಾದರೂ ಮದುವೆ ಮಾಡಿಕೊಡ್ತಾರಾ? ಸೊ ಒಂದು ಮದುವೆ ಮಾಡುವ ಎಲ್ಲ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅಂತಕ್ಕಂಥ ಸುದ್ದಿಗಳು ಬರ್ತಾ ಇವೆ. ಸೊ ಏನು ಇವರೇನಾದರೂ ಕನ್ನಡ ಇಂಡಸ್ಟ್ರಿಗೆ ಕಾಲಿಡ್ತಾರಾ? ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡಾಕ್ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲನೇದಾಗಿ ಅಪ್ಪು ಅವರಿಗೆ ಇಬ್ಬರು ಹೆಣ್ಮಕ್ಳು ಎಂಬುದೆಲ್ಲ ಎಲ್ಲರಿಗೂ ಗೊತ್ತಿರುವ ವಿಷಯ ಅಂತಲೇ ಹೇಳ್ಬೋದು. ಇನ್ನು ನೋಡಬೇಕಪ್ಪ ಅಂತಂದರೆ ಕಿರಿಯ ಮಗಳಾದಂಥ ವಂದಿತಾ ಸದ್ಯ ಬೆಂಗಳೂರಿನ ಕಾಲೇಜೊಂದರಲ್ಲಿ PUC ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಇನ್ನು ಹಿರಿಯ ಮಗಳಾದಂಥ ಧೃತಿ ರಾಜ್ಕುಮಾರ್ ಅವರು ಅಮೆರಿಕದ ಪ್ರತಿಷ್ಠಿತ ಕಾಲೇಜಿನಲ್ಲಿ ತಮ್ಮ ಉನ್ನತ ವ್ಯಾಸಂಗವನ್ನು ಮಾಡ್ತಾ ಇದ್ರು. ಸೊ ಅಪ್ಪು ಅವರು ತಮ್ಮ ಇಬ್ಬರು ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಒಂದು ಹೆಚ್ಚಿನ ಒಂದು ಪ್ರಾಮುಖ್ಯತೆ, ಒಂದು ತುಂಬ ಪ್ರಾಮುಖ್ಯತೆಯನ್ನು ಅವರ ಒಂದು ವಿದ್ಯಾಭ್ಯಾಸಕ್ಕೆ ಒಂದು ಅಪ್ಪು ಅವರು ನೀಡಿದರು. ಧೃತಿ ಅವರು ವಿದೇಶದಲ್ಲಿ ಓದಿ ಪದವಿಯನ್ನು ಪಡೆಯಬೇಕೆಂಬುದು ಒಂದು ತಂದೆಯಾದಂತಹ ಅಪ್ಪು ಅವರ ಆಸೆಯಾಗಿತ್ತು. ನನ್ನ ಮಗಳು ವಿದೇಶದಲ್ಲಿ ಒಂದು ಪದವಿಯನ್ನು ಪಡಿಬೇಕು ಅನ್ನೋದು ಆಸೆಯಾಗಿತ್ತು. ಅದಕ್ಕಾಗಿ ಒಂದು ವಿದೇಶದಲ್ಲಿ ಒಂದು ಅಡ್ಮಿಷನ್ ಅನ್ನು ಕೂಡ ಮಾಡಿದ್ರು. ಸೊ ಅಲ್ಲಿ ಈಗ ಹೇಳ್ಬೇಕಪ್ಪ ಅಂತಂದರೆ ಅಪ್ಪು ಅವರು ತುಂಬ ಒಂದು ಕನಸುಗಳನ್ನು ಅವ್ರ ಮೇಲೆ ಕಂಡಿದ್ರು. ಸೊ ಈಗ ನೋಡ್ಬೇಕಪ್ಪ ಅಂತಂದರೆ ಧೃತಿ ಅವರು ಓದಿನಲ್ಲಿ ಮೊದಲಿಂದನೂ ತುಂಬ ಜಾಣೆಯಾಗಿದ್ದರು. ಮಗಳ ವಿದ್ಯಾಭ್ಯಾಸಕ್ಕಾಗಿ ಅಪ್ಪು ಅವರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅಮೆರಿಕದ ದೊಡ್ಡ ಕಾಲೇಜಿಗೆ ಸೇರಿಸ್ತಾರೆ. ಇಂದು ಅಪ್ಪು ಅವರು ಭೌತಿಕವಾಗಿ ನಮ್ಮ ಹತ್ರ ಇಲ್ಲದೆ ಇರ್ಬೋದು, ಸೊ ನಮ್ಮ ಜೊತೆಗೆ ಇಲ್ಲದೆ ಇರ್ಬೋದು, ಆದರೆ ಅವರ ಆಸೆಯನ್ನು ಧೃತಿ ಅವರು ನಿರಾಸೆಗೊಳಿಸಲಿಲ್ಲ. ಅತ್ಯಂತ ಉನ್ನತ ಮಟ್ಟದಲ್ಲಿ ಉತ್ತೀರ್ಣರಾಗುವ ಮೂಲಕ ಧೃತಿ ಅವರು ತಮ್ಮ ತಂದೆಯ ಕನಸನ್ನು ನನಸು ಮಾಡಿದ್ದಾರೆ. ಸೊ ತುಂಬಾನೇ ಒಂದು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗೋದ್ರ ಮೂಲಕ ಒಂದು ಅವರ ಅಪ್ಪನ ಆಸೆಯನ್ನು ಒಂದು ನೆರವೇರಿಸಿದ್ದಾರೆ. ಇನ್ನು ನೋಡ್ಬೇಕಪ್ಪ ಅಂತಂದರೆ ಇದೀಗ ಅವರ ವಿದ್ಯಾಭ್ಯಾಸ ಸಂಪೂರ್ಣವಾಗಿ ಮುಗಿದಿದ್ದು ಕುಟುಂಬದಲ್ಲಿ ಹೊಸ ಚರ್ಚೆಗಳು ಆರಂಭವಾಗಿವೆ ಅಂತೆ. ಹಾಗಿದ್ರೆ ಅವು ಯಾವ ಚರ್ಚೆ ಏನು ಅನ್ನೋದ್ರ ಬಗ್ಗೆ ಹಂತ ಹಂತವಾಗಿ ತಿಳ್ಕೊಂಡು ಬರೋಣ ಬನ್ನಿ. ಧೃತಿ ವಿದ್ಯಾಭ್ಯಾಸ ಮುಗಿದ ಮೇಲೆ ಅಮೆರಿಕದಲ್ಲೇ ಕೆಲಸ ಮಾಡಬೇಕೆಂಬುವ ಒಂದು ಆಸೆಯನ್ನು ಹೊಂದಿದ್ರಂತೆ. ಆದರೆ ಅಪ್ಪು ಅವರ ಅಗಲಿಕೆಯಿಂದ ಕುಟುಂಬ ಇನ್ನೂ ಆಳವಾದ ನೋವಿನಲ್ಲಿದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು. ಯಾಕಪ್ಪ ಅಂತಂದರೆ ಅಪ್ಪು ಅವರು ಕೂಡ ಈಗ ಅವ್ರ ಜೊತೆಯಲ್ಲಿ ಇಲ್ಲ. ಈಗ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಒಂಟಿಯಾಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಮಗಳು ದೂರವಿರುವುದು ತಾಯಿಗೆ ಅಶ್ವಿನಿ ಅವರಿಗೆ ಇಷ್ಟವಿರಲಿಲ್ಲ. ಹೌದು, ಇದಕ್ಕಾಗಿ ನೀನು ನನ್ನ ಜೊತೆನೇ ಇರು, ನೀನು ಇಲ್ಲೇ ಮದುವೆ ಮಾಡಿಕೊಡ್ತೇವೆ, ನಿನಗಾಗಿ ಒಂದು ಸ್ವಂತ ಆಫೀಸನ್ನು ಮಾಡಿಕೊಡ್ತೇವೆ, ನಿನ್ನಲ್ಲಿ ನಾನು ಅಪ್ಪುವನ್ನು ನೋಡ್ತೇನೆ ಅನ್ನೋ ಮಾತನ್ನು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಧೃತಿ ಅವರಿಗೆ ಹೇಳಿದ್ದಾರೆ. ಇನ್ನು ಅಮ್ಮನ ಭಾವುಕ ಮಾತುಗಳನ್ನು ಕೇಳಿ ಅಮ್ಮನ ಕಣ್ಣೀರನ್ನು ನೋಡಿ ಆಯಿತು ಅನ್ನೋದ್ರ ಮೂಲಕ ಒಂದು ಧೃತಿ ರಾಜ್ಕುಮಾರ್ ಅವರು ಒಪ್ಪಿಕೊಂಡಿದ್ದಾರೆ. ಇನ್ನು ಧೃತಿ ವಿದ್ಯಾಭ್ಯಾಸ ಮುಗಿದ ಮೇಲೆ ನೋಡಬೇಕಪ್ಪ ಅಂತಂದರೆ ಅಮೆರಿಕಾದಲ್ಲಿ ಕೆಲಸ ಮಾಡಬೇಕು ಅನ್ನೋದು ಒಂದು ಅವರ ಆಸೆ ಆಗಿತ್ತು. ಸೊ ಅಮ್ಮನ ಒಂದು ಈ ಮಾತಿನಿಂದ ಅವರು ಆ ಒಂದು ಕನಸನ್ನು ತರೆದ್ರಂತೆ. ಇನ್ನು ಮೂಲಗಳ ಪ್ರಕಾರ ಧೃತಿ ಅವರಿಗೆ ಬೆಂಗಳೂರಿನಲ್ಲೇ ಕೆಲಸ ಮಾಡುವಂಥ ಅಥವಾ ಸ್ವಂತ ಉದ್ಯಮ ಆರಂಭಿಸುವಂಥ ಒಂದು ತಾಯಿ ಸಲಹೆಯನ್ನು ನೀಡಿದ್ದಾರೆ. ಇಲ್ಲ, ನೀನು ಸ್ವಂತ ಉದ್ಯಮವನ್ನು ಆರಂಭಿಸ್ತಾ ಇದ್ರೆ ಒಂದು ಆರಂಭಿಸು ಅನ್ನುವಂತಕ್ಕಂಥ ಒಂದು ಸಲಹೆಯನ್ನು ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಧೃತಿ ಅವರಿಗೆ ಮದುವೆ ಮಾಡುವ ಬಗ್ಗೆ ಸದ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ತುಂಬಾ ವೈರಲ್ ಆಗ್ತಾ ಇವೆ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಒಂದು ಆ ಗಂಡು ಯಾರು ಏನು ಅನ್ನೋದ್ರ ಬಗ್ಗೆ ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಅಪ್ಡೇಟ್ ಅನ್ನ ಕೊಡ್ತೀನಿ. ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಒಂದು ಅಪ್ಪು ಅವರ ಬಗ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.